ನಮಸ್ತೆ ಎಲ್ಲರಿಗೂ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಾಡಿ ಅಲೈನ್ಮೆಂಟ್ ಅನ್ನೋದು ರೈಟ್ ಬಾಡಿ ಪೋಸ್ಚರ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ನಾವು ಮಾಡೋ ಡೈಲಿ 1 ಅವರ್ ವರ್ಕೌಟಲ್ಲಿ ಮಾತ್ರ ಇರಲ್ಲ. ಅದು ನಾವು ಹೇಗೆ ಕೂತ್ಕೋತೀವಿ, ಹೇಗೆ ನಿಂತ್ಕೋತೀವಿ, ಹಾಗೆ ಹೇಗೆ ವಾಕ್ ಮಾಡ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ಬೇಸಿಕ್ ಬಾಡಿ ಅಲೈನ್ಮೆಂಟ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್. In this video, we are covering 3 basic body alignments. First one, how to sit on the floor and on the chair. And the second one, how to stand properly. And the third one, how to walk correctly. These are very simple but very important fundamentals for the body to maintain our right posture and the healthy body. ಆದ್ರಿಂದ ಈ ವಿಡಿಯೋ ಎಲ್ರಿಗೂ ತುಂಬ ಇಂಪಾರ್ಟೆಂಟ್, ಎಸ್ಪೆಷಲಿ ಪೇರೆಂಟ್ಸ್, ದೋಸ್ ಯುವರ್ ಕಿಡ್ಸ್. ಕೈಂಡ್ಲಿ ಫೋಕಸ್ ಆನ್ ಯುವರ್ ಕಿಡ್ಸ್ ಬಾಡಿ ಅಲೈನ್ಮೆಂಟ್. ಯಾಕಂದರೆ ಚಿಕ್ಕವರಿರುವಾಗಲೇ ನಾವು ರೈಟ್ ಬಾಡಿ ಅಲೈನ್ಮೆಂಟ್ನ ಮಕ್ಕಳಿಗೆ ಹೇಳ್ಕೊಟ್ರೆ ಅವ್ರು ಈಸಿಯಾಗಿ ಅಡಾಪ್ಟ್ ಮಾಡ್ಕೋಬೋದು. ಬಟ್ ಒಂದು ಸ್ವಲ್ಪ ದೊಡ್ಡವರಾದಮೇಲೆ ಕಷ್ಟ ಆಗುತ್ತೆ. ಇಟ್ ಮೇ ಟೇಕ್ ಲಿಟ್ಲ್ ಮೋರ್ ಲಾಂಗ್ ಟೈಮ್. ಇವಾಗ ತೊಗೊಳೋಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಯಾಕಂತಂದರೆ ಒಂದು ಸರ್ಟೆನ್ ಪ್ಯಾಟರ್ನ್ ಬಾಡಿ ಆಲ್ರೆಡಿ ಫಾಲೋ ಮಾಡಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಫಾರ್ ಅಸ್ ಲೈಕ್ 20 years 30 years 50 years ಆಫ್ ಪ್ರಾಕ್ಟೀಸ್ ಇರುತ್ತೆ ಆಲ್ರೆಡಿ ಬಾಡಿಗೆ. ಸೊ ಇಟ್ ಟೇಕ್ಸ್ ಲಿಟಲ್ ಲಾಂಗ್ ಟೈಮ್ ಅಂದರೆ ರೈಟ್ ಅಲೈನ್ಮೆಂಟ್ನ ಪ್ರಾಕ್ಟೀಸ್ ಮಾಡೋದು. ಬಟ್ ಪಾಸಿಬಲ್ ಇದೆ ವಿತ್ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್. ಫಸ್ಟ್ ಒನ್, ಹೌ ಟು ಸಿಟ್ ಆನ್ ದ ಫ್ಲೋರ್ ಆರ್ ಆನ್ ದ ಯೋಗ ಮ್ಯಾಟ್. ಸಿಟ್ ಕಂಫರ್ಟೇಬಲಿ. ಯೋಗ ಮ್ಯಾಟ್ ಮೇಲೆ ಕೂತ್ಕೊಳ್ಳೋವಾಗ ನೀವು ಪ್ರಾಕ್ಟೀಷನರ್ ಆಗಿದ್ರೆ ಯು ಕ್ಯಾನ್ ಪುಟ್ ಲೋಟಸ್ ಪೋಸ್ಚರ್ ಆರ್ ಸಿಂಪಲ್ ಸುಖಾಸನದಲ್ಲಿ ಕೂತ್ಕೋಬಹುದು. ಬಟ್ ಯು ಹ್ಯಾವ್ ಟು ಸಿಟ್ ಆನ್ ದ ಸಿಟ್ಟಿಂಗ್ ಬೋನ್, ನಾಟ್ ಆನ್ ದ ಟೇಲ್ ಬೋನ್. ಓಕೆ, ಸೊ ಮಸಲ್ಸ್ನ ಯು ಕ್ಯಾನ್ ಜಸ್ಟ್ ಪುಲ್ ಔಟ್. ಓಕೆ, ಜಾಸ್ತಿ ಮಸಲ್ಸ್ ಇದ್ರು ಯು ಕ್ಯಾನ್ ಜಸ್ಟ್ ಪುಲ್ ಔಟ್ ಆ್ಯಂಡ್ ಟ್ರೈ ಟು ಸ್ಟಿಕ್ ಯುವರ್ ಬೋನ್, ಸಿಟ್ಟಿಂಗ್ ಬೋನ್, ಪೃಷ್ಠ ಭಾಗದ ಬೋನ್ ಏನಿದೆ ದ್ಯಾಟ್ ಯು ಹ್ಯಾವ್ ಟು ಸ್ಟಿಕ್ ಆನ್ ದ ಗ್ರೌಂಡ್. ಓಕೆ, ಅದ್ರ ಮೇಲೆನೆ ಕೂತ್ಕೊಬೇಕು. ಒನ್ಸ್ ಯು ಆರ್ ಸ್ಟೇಬಲ್ ದೇರ್, ಯು ಹ್ಯಾವ್ ಟು ಲಿಫ್ಟ್ ಯುವರ್ ಸ್ಪೈನ್ ಅಪ್ವರ್ಡ್, ಲ್ಯಾಟ್ರಲ್ ಸೈಡ್. ಸೊ ಲೆಂತ್ ಇನ್ ದ ಸ್ಪೈನ್, ಬಟ್ ಡೋಂಟ್ ಸ್ಟ್ರೆಸ್ ದ ಸ್ಪೈನ್. ಸೊ ಕೆಲವರಿಗೆ ಲೆಂತ್ ಅಂದಾಗ ದೇ ಮೇಕ್ ಆರ್ಚ್ ಹಿಯರ್, ಲೋವರ್ ಬ್ಯಾಕಲ್ಲಿ ಆರ್ಚ್ ಮಾಡ್ತಾರೆ, ಬಟ್ ದ್ಯಾಟ್ ಕ್ರಿಯೇಟ್ ಟೆನ್ಷನ್. ಸೊ ಯು ಶುಡ್ ಲೆಂಥನ್ ಅಪ್, ಡೋಂಟ್ ಮೇಕ್ ಮಚ್ ಆರ್ಚ್. ನ್ಯಾಚುರಲ್ ಆರ್ಚ್ ಇರಲಿ, ಬಟ್ ಡೋಂಟ್ ಸ್ಟ್ರೆಸ್ ಇಟ್ ಮಚ್. So lengthen your spine, then roll the shoulders back and your palms facing upward. And your chin should parallel to the ground and you should extend your backside of the neck. This is the right alignment. You have to sit on your sitting bone. You should lengthen the spine but don't stress the spine, and roll the shoulders back, open up your chest area, your palms facing upward and your chin parallel to the ground, and you should extend your backside of the neck. Your facial muscles should be relaxed. This is the right alignment while sitting on the mat or on the ground. ನಾನು ಹೇಳಿದೆ ಡೋಂಟ್ ಸಿಟ್ ಆನ್ ದ ಟೇಲ್ ಬೋನ್ ಅಂತ. ಸೊ ಟೇಲ್ ಬೋನ್ ಮೇಲೆ ಕುತ್ಕೊಳ್ಳೋದಂದ್ರೆ ಏನು? ಸೊ ನಾವು ಐ ಆಮ್ ಸಿಟ್ಟಿಂಗ್ ಆನ್ ದ ಟೇಲ್ ಬೋನ್. ಸೊ ನನ್ನ ಬ್ಯಾಕ್ ಹಂಚಾಗ್ತಿದೆ, ಶೋಲ್ಡರ್ಸ್ ಇನ್ವರ್ಡ್ ಬರ್ತಿದೆ. ಇಲ್ಲಿ ಯಾವುದೇ ರೀತಿಯ ಕೋರ್ ಸ್ಟ್ರೆಂತ್ ಆಗಲಿ ನಿಮ್ಮದು ಪೆಲ್ವಿಕ್ ಸ್ಟ್ರೆಂತ್ ಆಗಲಿ ಇನ್ಕ್ರೀಸ್ ಆಗಲ್ಲ. ಸೊ ದಿಸ್ ಇಸ್ ಹೌ ವಿ ಸಿಟ್. ಇಫ್ ಯು ಆರ್ ಸಿಟ್ಟಿಂಗ್ ಆನ್ ದ ಟೇಲ್ ಬೋನ್, ಈ ಥರ ಇರುತ್ತೆ ನಮ್ಮದು ಬಾಡಿ ಪೋಸ್ಚರ್. ಇದನ್ನೇ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಓವರ್ ಅ ಪೀರಿಯಡ್ ನಮಗೆ ಬ್ಯಾಕ್ ಹಂಚಾಗೋದು ಪಕ್ಕ. ಸೊ ಇನ್ನು ರೈಟ್ ಅಲೈನ್ಮೆಂಟ್ ಏನು ಅಂತ ಹೇಳಿದೆ. ಬಟ್ ಫಾರ್ ಪೀಪಲ್, ನನಗೂ ಒಂದು ಕ್ಲೈಂಟ್ಸ್ ಇದ್ರು. ಸೊ ಅವ್ರಿಗೇನಂದ್ರೆ ಆಲ್ರೆಡಿ ಬ್ಯಾಕ್ ಹಂಚಾಗಿದೆ. ಸೊ ಅವ್ರಿಗೆ ನಾನು ರೈಟ್ ಅಲೈನ್ಮೆಂಟ್ ಹೇಳಿದ್ರು ಅವ್ರಿಗೆ ಇವನ್ ಅರ್ಥ ಆದ್ರೂ ಅವರಿಗೆ ಬಾಡಿ ಸಪೋರ್ಟ್ ಮಾಡಲ್ಲ. ಸೊ ಅಂಥ ಕೇಸಲ್ಲಿ ಏನು ಮಾಡ್ಬೋದು? ಸೊ ಯು ಕ್ಯಾನ್ ಟೇಕ್ ಅ ಫೋಲ್ಡೆಡ್ ಬ್ಲ್ಯಾಂಕೆಟ್, ಕೀಪ್ ಇಟ್ ಅಂಡರ್ ದಿ ಹಿಪ್. ಸೊ ಇನ್ನೂ ಸ್ವಲ್ಪ ಹೈಟ್ ಇಟ್ಕೊಬೋದು ನೀವು, ಇನ್ನೂ ಸ್ವಲ್ಪ ಹೈಟ್ ಇದ್ರೂ ಒಳ್ಳೆಯದು. ಸೊ ಯು ಕ್ಯಾನ್ ಯೂಸ್ ದಿಸ್ ಆರ್ ಎಲ್ಸ್ ಯು ಕ್ಯಾನ್ ಯೂಸ್ ಅ ಬ್ರಿಗ್. ಓಕೆ, ಅಗೇನ್ ಯು ಶುಡ್ ಅಡ್ಜಸ್ಟ್ ಯುವರ್ ಸಿಟ್ಟಿಂಗ್ ಬೋನ್ ವೈಲ್ ಸಿಟ್ಟಿಂಗ್ ಆನ್ ದ್ಯಾಟ್. 2 ಬ್ರಿಗ್ ಯೂಸ್ ಮಾಡಿದ್ರೂ ಒಳ್ಳೆಯದು. ಸೊ ಯು ಶುಡ್ ಲೆಂಥನ್. ಈ ಥರ ಪ್ರಾಪ್ಸ್ ಯೂಸ್ ಮಾಡೋದ್ರಿಂದ ದಟ್ ಹೆಲ್ಪ್ ಟು ಲಿಫ್ಟ್ ಅವರ್ ಸೇಕ್ರಮ್ ಏರಿಯಾ, ಸ್ಪೈನ್ನ ಸ್ಟ್ರೆಚ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಯೂಸ್ ಮಾಡಿದ್ರೂ ನಿಮಗೆ ಸ್ಪೈನ್ ಸ್ಟ್ರೇಟ್ ಇಟ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ
ದೆನ್ ವಿತ್ ಆಲ್ ದೀಸ್ ಯು ಗೋ ಆ್ಯಂಡ್ ಸಿಟ್ ಅಗೇನ್ಸ್ಟ್ ದ ವಾಲ್ ಸಪೋರ್ಟ್ ತೊಗೊಂಡು ಕೂತ್ಕೊಳ್ಳಿ. ಸೊ ದಟ್ ಪ್ರಾಣಾಯಾಮ ಮಾಡುವಾಗ, ಮೆಡಿಟೇಷನ್ ಮಾಡುವಾಗ, ಇಲ್ಲ ಲಾಂಗ್ ಟೈಮ್ ನೀವೇನೋ ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡ್ತಿದ್ದೀರಾ ಅಂತಂದರೆ ನಮಗೆ ವಾಲ್ ಸಪೋರ್ಟ್ ಮಾಡುತ್ತೆ. ದಿಸ್ ಇಸ್ ಹೌ ವಿ ಹ್ಯಾವ್ ಟು ಸಿಟ್ ಆನ್ ದ ಮ್ಯಾಟ್ ಆರ್ ಆನ್ ದ ಫ್ಲೋರ್. ನೌ ಲೆಟ್ಸ್ ಕಂಟಿನ್ಯೂ ವಿತ್ ದ ಚೇರ್ ಒನ್. ಹೌ ಟು ಸಿಟ್ ಆನ್ ದ ಚೇರ್. ಈಗ ಡೆಸ್ಕ್ ವರ್ಕರ್ಸ್ಗೆ ಲಾಂಗ್ ಟೈಮ್ ಕೂತ್ಕೊಂಡು ವರ್ಕ್ ಮಾಡಬೇಕು, ಅವರಿಗೆಲ್ಲ ಥರ ಅವ್ರ ಬಾಡಿ ಅಲೈನ್ಮೆಂಟ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಂತ ನೋಡೋಣ. ಸೊ ಇಲ್ಲಿ ಟ್ರೈ ಟು ಕೀಪ್ ಯುವರ್ ಫೂಟ್ ಆನ್ ದ ಗ್ರೌಂಡ್, ಫೀಟ್ ಅಪಾರ್ಟ್, ಹಾಗೆ ಫೂಟ್ ಆನ್ ದ ಗ್ರೌಂಡ್ ಕಂಪ್ಲೀಟ್ಲಿ, ಆ್ಯಂಡ್ ಟ್ರೈ ಟು ಟೇಕ್ ಯುವರ್ ಹಿಪ್ ಬ್ಯಾಕ್ ಆಸ್ ಮಚ್ ಯು ಕ್ಯಾನ್, ದೆನ್ ಲೆಂಥನ್ ದ ಸ್ಪೈನ್. ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಿಟ್ ಸ್ಟ್ರೇಟ್. ಅಗೇನ್ ಈಗ ಇಲ್ಲಿ ನಿಮಗೆ ಸ್ಟ್ರೆಸ್ ಕ್ರಿಯೇಟ್ ಆಗ್ತಿದೆ ಅಂತಂದರೆ, ಬ್ಯಾಕಿಗೆ ಸಪೋರ್ಟ್ ಇಲ್ಲ ಅಂತಂದರೆ ಲಂಬರ್ ಸಪೋರ್ಟ್ ಪ್ರಾಪ್ಸ್ ಎಲ್ಲ ಬರುತ್ತೆ, ದ್ಯಾಟ್ ಯು ಕ್ಯಾನ್ ಕೀಪ್ ಇಟ್ ಹಿಯರ್. ಓಕೆ, ಹಾಗೆ ಯು ಕ್ಯಾನ್ ಯೂಸ್ ಬ್ಲ್ಯಾಂಕೆಟ್ ಆರ್ ಸಾಲಿಡ್ ಪಿಲ್ಲೋ ಅಂಡರ್ ದಿ ಹಿಪ್. ಸರಿನಾ? ಅವಾಯ್ಡ್ ಮಾಡಿ ಈ ಥರ ಹಿಪ್ ಸ್ಲೈಡ್ ಮಾಡಿ ಹೀಗೆ ಕೂತ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ. ಅಗೇನ್ ಲೋವರ್ ಬ್ಯಾಕ್ ಪೇನ್ ಬರುತ್ತೆ, ಹಾಗೆ ನೆಕ್ ಕೂಡ ಪೇನ್ ಬರುತ್ತೆ, ಹಾಗೆ ಶೋಲ್ಡರ್ಸ್ ವರ್ಕ್ ಮಾಡಬೇಕಾದ್ರೆ ಯು ವಿಲ್ ಕ್ರಿಯೇಟ್ ಟೆನ್ಷನ್ ಆನ್ ದ ಶೋಲ್ಡರ್ಸ್ ಆಲ್ಸೋ. ಸೊ ಆಲ್ವೇಸ್ ಇವಾಗ ಡೆಸ್ಕು ಕೂಡ ಯು ಕ್ಯಾನ್ ಅಡ್ಜಸ್ಟ್ ಅಲ್ವಾ? ಸೊ ಲೈಕ್ ದ್ಯಾಟ್ ಟ್ರೈ ಟು ಅಡ್ಜಸ್ಟ್ ಯುವರ್ ಲ್ಯಾಪ್ಟಾಪ್ ಟು ಯುವರ್ ಐ ಲೆವೆಲ್ಗೆ, ಹಾಗೆ ಟೇಕ್ ಯುವರ್ ಹಿಪ್ ಬ್ಯಾಕ್, ಕೀಪ್ ಯುವರ್ ಫುಟ್ ಗ್ರೌಂಡ್. ನನಗೆ ಗೊತ್ತು ಲಾಂಗ್ ಟೈಮ್ ಈ ಥರ ಕೂತ್ಕೊಳ್ಳೋದು ಕಷ್ಟ ಅಂತ, ಬಟ್ ಟೇಕ್ ಸಮ್ ಪ್ರಾಪ್ ಸಪೋರ್ಟ್, ದ್ಯಾಟ್ ಹೆಲ್ಪ್ಸ್ ಟು ಸ್ಟ್ರೆಚ್ ಯುವರ್ ಸ್ಪೈನ್. ಹಾಗೆ ಇನ್ ಬಿಟ್ವೀನ್ ಲಾಂಗ್ ಅವರ್ಸ್ ಕೂತ್ಕೋತಿದ್ದೀರಾ ಅಂತಂದರೆ ಇನ್ ಬಿಟ್ವೀನ್ ವಾಕ್ ಮಾಡಿ, ಸ್ವಲ್ಪ ಸ್ಟ್ರೆಚ್ ಮಾಡಿ, ಶೋಲ್ಡರ್ಸ್ ಮೂಮೆಂಟ್ ಕೊಡಿ, ಸೊ ದ್ಯಾಟ್ ಯು ಕ್ಯಾನ್ ಮೇಂಟೈನ್ ಯುವರ್ ಬಾಡಿ ಅಲೈನ್ಮೆಂಟ್. ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಅದರ್ ಬೇಸಿಕ್ ಬಾಡಿ ಅಲೈನ್ಮೆಂಟ್ನ ಪಾರ್ಟ್ 2 ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕೈಂಡ್ಲಿ ಡು ವಾಚ್.